ಏನ್ ಹೇಳೋದಂತಂದ್ರೆ ಕಾಂಗ್ರೆಸ್ ಪಕ್ಷ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇಡವೇ ಬೇಡಪ್ಪ SIR ಇಡೀ ದೇಶದಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ನೇರವಾಗಿ ಅದನ್ನ ಆಧಾರ್ ಜೊತೆ ಲಿಂಕ್ ಮಾಡ್ಬಿಡಿ. ಅದರ ಜೊತೆಗೆ ಮೇಡಮ್ ಇನ್ನೊಂದು, ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ಅಂತ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೆ ಮುಂದಾಗಲೇ ಇಲ್ಲ. ಅಲ್ಲ, ಇವಾಗ ಮಾಡೋಣ ಅಂತ ಇವರು ನೋಡಿ, ಈಗ ಅಧಿಕಾರದಲ್ಲಿರೋದು ಬಿಜೆಪಿ ಸರ್ಕಾರದವರು. ಈಗ ಅವರು ಮಾಡ್ತೀವಿ ಅಂದ್ರೆ ನಾವೇನು ವಿರೋಧ ಮಾಡಲಿಲ್ಲ, ನಾವು ಮಾಡೋಣ ಅಲ್ಲ ಸರ್. ಅವರು ಈಗ SIR ನ ತಂದವರು ಅವರೇನೆ. SIR ಮೇಲೆ ಇವಾಗ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಿಗಳು ಎಷ್ಟೋ ಜನ ಸತ್ತೋದ್ರು. ಅಷ್ಟು ಪ್ರೆಷರ್ ಹಾಕಿ ಅಷ್ಟು ತರಾತುರಿಯಲ್ಲಿ SIR ಮಾಡೋದು ಬಿಜೆಪಿಗೆ ಅನಿವಾರ್ಯತೆ ಏನಿದೆ? ಮಾಡಿ, ಸಮಗ್ರ ಪರಿಷ್ಕರಣೆ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿಲ್ಲ. ಟೈಮ್ ತಗೊಂಡು ಮಾಡಿ. ಏನಕ್ಕೆ 1 ತಿಂಗಳಲ್ಲಿ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಡ್ತಾರೆ, ಇಷ್ಟೇ ಮನೆ ಮಾಡಬೇಕು. ಅದು ಗೃಹ ಸಚಿವರು ಖುದ್ದಾಗಿ ಕೇಳ್ತಾರೆ, ಇಷ್ಟೇ ದಿನಗಳೊಳಗಡೆ ಇಷ್ಟೇ ದಿನ ಮಾಡಿ ಇಷ್ಟೇ ರಿಪೋರ್ಟ್ ನೀವು ಕೊಡಬೇಕು ಅಂತ ಹೇಳ್ಬೇಕಂದ್ರೆ ಅವ್ರ ಏನಿದೆ ಅವ್ರ ತಲೆಯಲ್ಲಿ ಅನ್ನೋದು ಅರ್ಥ ಆಗಿರುತ್ತೆ. ಯಾಕಂದ್ರೆ ನಾವು ಸಾಕ್ಷಿ ಸಮೇತ ಹೇಳ್ತಾ ಇದೀವಿ. ಆಳಂದದಲ್ಲಿ ಏನಾಗಿದೆ ಅಂತ ಫಾರ್ಮ್ ನಂಬರ್ 7 ಉಪಯೋಗಿಸ್ಕೊಂಡು ಇವ್ರು ಏನ್ ಮಾಡಿದ್ರು ಅಂತ ಇವ್ರು ಹೇಳಿದ್ರು. BLA 2 ಅಲ್ಲ, BLA 1. BLA 2 ನ ಪಕ್ಷ ನೇಮಿಸುತ್ತೆ. BLA 1 ನ ಒಬ್ರು ಇರ್ತಾರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಅವ್ರ ಜೊತೆ BLO ಅಧಿಕಾರಿ ಇರ್ತಾರೆ. ಸೊ ನಿಜ, ನಮ್ಮ ಪಕ್ಷ ಅವ್ರ ಪಕ್ಷ ಎಲ್ಲರೂ ಇರ್ತಾರೆ. ಅಲ್ಟಿಮೇಟ್ಲಿ ಚುನಾವಣಾ ಅಧಿಕಾರ, ಚುನಾವಣಾ ಆಯೋಗ ಇವ್ರ ಜೊತೆ ಇದೆ ಅಂತ ನಾವ್ ಹೇಳ್ತಿರೋದು. ಇವತ್ತು ಜ್ಞಾನೇಶ್ ಕುಮಾರ್ ಅವರೇ ಇವ್ರ ಜೊತೆ ಇದ್ದಾರೆ ಅಂತ ನಾವ್ ಹೇಳ್ತಿರೋದು. ಸೊ ಈ ತರ ನಿದರ್ಶನಗಳು ನೋಡಿ. ಪರಟಾಲ ಪ್ರಭಾಕರ್ ಅವರು ಹೇಳಿದ್ದಾರೆ, ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ ನಡೆದಾಗ ಕೊನೆ 2 ಗಂಟೆಗಳಲ್ಲಿ ಇಷ್ಟು ಮತದಾನ ಆಗಿದೆ ಅಂತ ಸಾಕ್ಷಿ ಸಮೇತ, ಸಾಕ್ಷಿ ಇಲ್ಲ ಅವ್ರು ಹೇಳಿದ್ದಾರೆ. ಈ ತರ ಅಂದ್ರೆ ಅವರು ಯಾರು, ಪ್ರಭಾಕರ್ ಅವರು ಯಾರು ಅಂತ ಇವ್ರು ಒಂದ್ಸಲಿ ಪ್ರಶ್ನೆ ಮಾಡ್ಕೊಳಕ್ ಹೇಳಿ. ಈ ರೀತಿ ಬೆಳಗ್ಗೆಯಿಂದ 6 ಗಂಟೆಯಲ್ಲಿ ಆಗಿರುವಂತಹ ಮತದಾನ 2 ಗಂಟೆಯಲ್ಲೇ ಯಾಕಾಗುತ್ತೆ? ಅದು ರಾತ್ರಿಯಲ್ಲಿ ಹೆಂಗ್ ಮತದಾನ ಆಗುತ್ತೆ? ಇದೆಲ್ಲ ಪ್ರಶ್ನೆಗಳು ಉದ್ಭವಿಸಲ್ವಾ? ಇದು ಇವ್ರು ಏನ್ ಹೇಳಿದ್ರು, ಏನದು SIR 2004 ಮಾಡಿದ್ರು, ಮತ್ತೆ ಈಗ ಮಾಡಿ ಸರ್. ಯಾರು ಬೇಡ ಅಂದ್ರು? ಇವಾಗ ನೋಡಿ, ಜಾತಿ ಜನಗಣತಿ ಮಾಡ್ತೀವಿ ನಾವು ಕಾಂಗ್ರೆಸ್ ಅವರು, ಅದು ಮಾಡಬೇಕು, ದೇಶದಲ್ಲಿ ಮಾಡಬೇಡಿ ಅಂತ ನಾವ್ ಹೇಳಲ್ಲ. ಮಾಡೋದಕ್ಕೆ ನೀವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಮಾಡ್ರಿ, ನಾವೇನ್ ಬೇಡ ಅಂದಿಲ್ಲ, ನಾವೇನ್ ವಿರೋಧ ವ್ಯಕ್ತಪಡಿಸಿದೀವ. ನೀವು ಮಾಡೋದಕ್ಕೆ SIR ಮಾಡಬೇಡಿ ಅಂತ ನಾವ್ ಹೇಳಿಲ್ಲ. ತರಾತುರಿ ಯಾಕೆ ನಿಮ್ಗೆ ಇಷ್ಟೊಂದು? ಅಂದ್ರೆ ನಿಮ್ಮಲ್ಲಿ ಏನೋ ಇದೆ. ಅಲ್ಲಿ ಎಲೆಕ್ಷನ್ ಚುನಾವಣಾ ಆಯೋಗ ಇವ್ರ ಜೊತೆ ನಿಂತಿರೋದ್ರಿಂದಾನೆ ನೋಡಿ. ಅಲ್ಲಿ ಒಂದು ಚುನಾವಣಾ ಆಯೋಗದ ಒಂದು ಏನೋ ಇವ್ರನ್ನ ನೇಮಿಸಬೇಕಾದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ಬೇಕಾಗುತ್ತೆ. ವಿರೋಧ ಪಕ್ಷದವರು ಇವರೆಲ್ಲರೂ ಒಂದು ಗಣನೆಗೆ ತಗೊಂಡು ಮಾಡ್ಬೇಕಾಗಿತ್ತು. ಇದು ಯಾವುದನ್ನು ಮಾಡ್ಲಿಲ್ಲ, ನೇರವಾಗಿ ನೇಮಕ ಮಾಡಿ ಕೂರ್ಸ್ಕೊಂಡಿದ್ದಾರೆ ಇವರು. ಚುನಾವಣಾ ಆಯೋಗ ಇದೆ, ಅದರಿಂದ ಇವ್ರು ಗೆಲ್ಲಕ್ ಸಾಧ್ಯ ಆಗ್ತಿದೆ. ಇವ್ರೇನು ಜನಗಳಿಂದ ವಿಶ್ವಾಸ ಪಡೆದು ಏನು ಗೆಲ್ತಿಲ್ಲ, ಬರೀ ವೋಟ್ ಚೋರಿಯಿಂದಾನೆ, ಹಿಂಬಾಗ್ಲಿನಿಂದಾನೆ ಮೊದ್ಲೇನೆ ಕುದುರೆ ವ್ಯಾಪಾರ ಮಾಡ್ತಾರೆ. ಯಾವ ರಾಜ್ಯದಲ್ಲೂ ಇವ್ರಿಗೆ ಗೆಲ್ಲೋ ನೈತಿಕ, ಮಣಿಪುರದಲ್ಲಿ ನಾವ್ ಇದೀವಿ ಅಂತ ಹೇಳ್ತಾರೆ, ನೈತಿಕತೆ ಇದೆಯಾ ಸರ್ ಇವ್ರಿಗೆ? ಹೆಣ್ಣು ಮಕ್ಳು ಬೀದಿಯಲ್ಲಿ ನಗ್ನವಾಗಿ ಓಡಾಡ್ತಾರೆ. ಅದ್ರ ಬಗ್ಗೆ ಇವತ್ತಿಗೆ ಚಕಾರ ಎತ್ತ ಯೋಗ್ಯತೆ ಇಲ್ಲ ಪ್ರಧಾನ ಮಂತ್ರಿಗಳಿಗೆ. ಇವತ್ತು ಮಣಿಪುರದಲ್ಲಿ ಹೋಗ್ಬಿಟ್ಟು ಹೆಂಗ್ ಸರ್ ನಿಂತ್ಕೊಳ್ತಾರೆ? ಅದು ನಮ್ಮ ದೇಶ ಅಲ್ಲ, ಫೈಟ್ ಮಾಡಿಲ್ಲ ಅಂತಲ್ಲ, ನಮ್ಗಿದೆ ಅಂತ ಇವ್ರು ದೊಡ್ಡದಾಗಿ ಹೇಳ್ಕೊಳ್ತಾರಲ್ವಾ. ಅಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋ ಯೋಗ್ಯತೆ ಇಲ್ಲದಂತಹ ಜನ ಎಷ್ಟು ದಂಗೆಗಳು ಹೇಳ್ತಿದೆ ಮಣಿಪುರಕ್ಕೆ. ಇವತ್ತಿಗೂ ಅಲ್ಲಿಗೆ ಹೋಗೋಕೆ ಇವ್ರಿಗೆ ಇದಿದ್ಯಾ, ನೈತಿಕತೆ ಇದೆಯಾ? ಸೊ ಈ ರೀತಿ ಎಷ್ಟು ಬೇಕು ದೇಶವ್ಯಾಪಿಯಾಗಿ, ಎಷ್ಟು ಈ ಪ್ರಕರಣಗಳು ಬೇಕು? ಇವತ್ತು ಇಡೀ ದೇಶ ಏನಾದ್ರೂ ಗ್ಯಾಸ್ ಇಂದ ನಾವು ಏನಾದ್ರೂ ನಮ್ಗೆ ಪೆಟ್ರೋಲ್ ಡೀಸೆಲ್ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ತಪ್ಪು ನೀತಿಗಳು, ಅಲಿಪ್ತ ನೀತಿಯನ್ನ ಅಳವಡಿಸ್ಕೊಂಡಿಲ್ಲ, ದಿಟ್ಟ ನಿರ್ಧಾರಗಳನ್ನ ತಗೊಂಡಿಲ್ಲ. ಇವ್ರು ಏನಿದ್ರು ಯಾರಿಗೋ ಒಬ್ಬರಿಗೆ ತಲೆ ಬಾಗ್ತಾರೆ. ಇವ್ರು ಮಾಡಿರೋ ತಪ್ಪುಗಳಿಂದ ಇವತ್ತು ನಮ್ಮ ದೇಶದಲ್ಲಿ 140 ಕೋಟಿ ಜನ ನಾವು ಅನುಭವಿಸ್ತಾ ಇದೀವಿ. ಸರ್, ಈಗ ಮಹೇಶ್ ಸರ್, ನಾನು ಬಿಜೆಪಿ ವಕ್ತಾರರು ಬಂದ್ರೆ ಕೇಳಬೇಕು ಅನ್ಕೊಂಡಿದ್ದೆ ಪ್ರಶ್ನೆನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.